ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟದ 23-20ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಇವತ್ತು ಕೋಲಾರಲ್ಲಿ ಕರೆದಿದ್ದೀವಿ. ಈ ಸಭೆಗೆ ಎರಡೂ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರುಗಳು ಸಭೆಯಲ್ಲಿ ಭಾಗವಹಿಸಿದರು. ನಮ್ಮ ಒಕ್ಕೂಟದ ಈ ವರ್ಷದ ಆಡಳಿತ ವರದಿಯನ್ನು ಈ ಸಭೆಯಲ್ಲಿ ಮಂಡನೆ ಮಾಡಿದ್ದೇವೆ. ಅದಕ್ಕೆ ಎಲ್ಲ ಅಧ್ಯಕ್ಷರು ಕೂಡ ತೃಪ್ತಿಕರವಾಗಿ ನಮ್ಮ ಈ ಒಂದು ವರ್ಷದ ನಮ್ಮ ಆಡಳಿತ ಮಂಡಳಿಯ ಆಡಳಿತವನ್ನು ಮೆಚ್ಚಿದ್ದಾರೆ. ಮತ್ತು ನಮ್ಮ ಈ ಸಾಮಾನ್ಯ ಸಭೆಯಲ್ಲಿ ಏನೇನು ವಿಷಯಗಳನ್ನು ತಂದಿದೆ ಅದಕ್ಕೆ ಸರ್ವಾನುಮತದ ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಆಡಳಿತ ಮಂಡಳಿಯ 5 ವರ್ಷ ಅವಧಿ, ಅದರಲ್ಲಿ ಇವತ್ತು ವಿಶೇಷವಾಗಿ ನನ್ನ ಪ್ರಕಾರ ಇವತ್ತಿನ 23-24ನೇ ಸಾಲಿನ ವಾರ್ಷಿಕ ಮಹಾಸಭೆ ಏನು ಇವತ್ತು ನಡೆಸಿದ್ವಿ, ಈ ಅವಧಿಯ ಕೊನೆ ಸಭೆ. ಈ ಅವಧಿಯ ಆದರೆ ನಮ್ಮ ಆಡಳಿತ ಮಂಡಳಿ 5 ವರ್ಷ ಅವಧಿಯಲ್ಲಿ ತಗೊಂಡಂಥ ಹಾಲು ಉತ್ಪಾದಕರ ಪರವಾಗಿ ಕಾರ್ಯಕ್ರಮಗಳನ್ನು ಸಭೆ ಮುಂದೆ ಇಡ್ತೀವಿ. ಅದ್ರ ಜೊತೆಯಲ್ಲಿ ವಿಶೇಷವಾಗಿ 1 ವರ್ಷ 4 ತಿಂಗಳು ಅವಧಿ ಆಡಳಿತ ಇದೆಯಲ್ಲ ನಮ್ಮದು, ಇದು ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥ ನಮ್ಮ ಈ ಆಡಳಿತ ಮಂಡಳಿ ತೀರ್ಮಾನಗಳು. 1 ವರ್ಷ 4 ತಿಂಗಳು ಏನು ನಮ್ಮ 5 ವರ್ಷ ಅವಧಿ ಇತ್ತು, 5 ವರ್ಷದಲ್ಲಿ ನಮಗೆ ಸಿಕ್ಕಂಥ ಅವಕಾಶ ಬರೀ 1-2 ವರ್ಷ. ಅದಾದಮೇಲೆ ಕೊರೋನಾ, ಅದಾದಮೇಲೆ BJP ಸರ್ಕಾರ ಬದಲಾವಣೆ, BJP ಸರ್ಕಾರ ಬಂದಾದಮೇಲೆ ಕೋರ್ಟು ಕಚೇರಿ ವಿಭಜನೆ ಹೆಸರು ಹೇಳಿಕೊಂಡು ಕೋರ್ಟು ಕಚೇರಿಗಳಿಗೆ ಹೋಗಿ ನಮ್ಮ ಆಡಳಿತ ಮಂಡಳಿ ಅಧಿಕಾರವನ್ನು ಮೊಟಕುಗೊಳಿಸಿ ಪಾಪ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಿರ್ದೇಶಕರುಗಳನ್ನ 5 ವರ್ಷ ಅವಧಿಗೆ ಆಯ್ಕೆ ಮಾಡಿ ಕಳಿಸಿದರೆ ಅವರ ಆಡಳಿತವನ್ನು ಮೊಟಕುಗೊಳಿಸಿ BJP ಸರ್ಕಾರದಲ್ಲಿ ಆ ಜಿಲ್ಲೆಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರ ಪರವಾಗಿ ಏನು ಪ್ರಸ್ತಾವನೆ ಮಾಡದೆ ಹಾಲು ಉತ್ಪಾದಕರ ಪರವಾಗಿ ಏನು ತೀರ್ಮಾನ ತಗೊಳ್ಳೋಕ್ಕೆ ಅವಕಾಶ ಇಲ್ಲದೆ BJP ಸರ್ಕಾರ ಬಂದ ಮೇಲೆ ಕೊಟ್ಟಂಥ ತೊಂದರೆ ಜೊತೆಗೆ ಏನು ನಾವು ಕೃಷ್ಣಾಪುರ ಹೆಸರಲ್ಲಿ MEK ಗೋಲ್ಡನ್ ಡೈರಿ ಅಂತ ಮಾಡೋಕ್ಕೆ ಕೊಟ್ಟಿದ್ವಿ, ಅದಕ್ಕೂ ಕೂಡ ತಡೆಯಾಜ್ಞೆ ಬಂತು. ಯಾವುದೇ ತೀರ್ಮಾನ ತಗೊಳ್ಳೋದಕ್ಕೆ ಕೂಡ ತಗೊಂಬಾರದು ಆಡಳಿತ ಮಂಡಳಿ ಅಂತೇಳಿ ಸರ್ಕಾರ ಆದೇಶ ಮಾಡಿತು. ಮತ್ತು ಕೋರ್ಟ್ ಹೋಯಿತು, ವಿಭಜನೆ ಹೆಸರು ಹೇಳಿಕೊಂಡು ತೊಂದರೆಗಳಾಯಿತು. ಯಾವುದೇ ನಾವು ಡೆವಲಪ್ಮೆಂಟ್ ಅದು ಸರ್ಕಾರ ಬದಲಾವಣೆ ಆದಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳು ಮತ್ತು ಸಹಕಾರ ಮಂತ್ರಿಗಳು, ನಮ್ಮ 2 ಜಿಲ್ಲೆಯ ಮಂತ್ರಿಗಳು ಮತ್ತು 2 ಜಿಲ್ಲೆಯ ಶಾಸಕರುಗಳು ನಮ್ಮ ಆಡಳಿತ ಮಂಡಳಿ ಪ್ರಸ್ತಾವನೆಗೆ ನಮಗೇನು ನಮ್ಮ ಆಡಳಿತವನ್ನು ಮೊಟಕುಗೊಳಿಸುತ್ತ BJP ಸರ್ಕಾರ ಅದಕ್ಕೊಂದು ಕ್ಲಿಯರೆನ್ಸ್ ಕೊಟ್ಟು ನಮ್ಮ ಆಡಳಿತ ಮಂಡಳಿ ಏನನ್ನು ತೀರ್ಮಾನ ತಗೋಬೇಕಾಗ್ತದೋ ಅದಕ್ಕೆ ಅವಕಾಶ ಮಾಡಿಕೊಟ್ಟು ಈ ಸರ್ಕಾರ ಬಂದಾದಮೇಲೆ ಮುಖ್ಯಮಂತ್ರಿಗಳು, ಎಲ್ಲ ಮಂತ್ರಿಗಳು, ಶಾಸಕರು ಆ ಅವಧಿ ಸಿಕ್ಕಂಥದ್ದು ನಮಗೆ ಬರೀ 1 ವರ್ಷ 4 ತಿಂಗಳು. ಈ 1 ವರ್ಷ 4 ತಿಂಗಳಲ್ಲಿ ನಮ್ಮ ಆಡಳಿತ ಮಂಡಳಿ ತಗೊಂಡಂಥ ತೀರ್ಮಾನ ಇಷ್ಟು ಬೇಗನೆ ಫಾಸ್ಟ್ ಆಯಿತು. MEK ಗೋಲ್ಡನ್ ಡೈರಿ ಏನು ನಿಲ್ಲಿಸಿದ್ರು ಅದನ್ನು ತಕ್ಷಣ ಪ್ರಾರಂಭ ಮಾಡಿದ್ರು. ಸುಮಾರು 220 ಕೋಟಿಯಲ್ಲಿ ಈಗಾಗಲೇ ಪ್ರಾರಂಭ ಮಾಡಿ ಸುಮಾರು 40% ಕೆಲಸ ಮುಗಿದಿದೆ. ವಿಶೇಷವಾಗಿ 2 ಜಿಲ್ಲೆಯ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಒಕ್ಕೂಟಕ್ಕೆ ಸಂಬಂಧಪಟ್ಟಂಥದ್ದು ಸುಮಾರು 1 ತಿಂಗಳಿಗೆ 2 ಕೋಟಿ ರೂಪಾಯಿ ನಮ್ಮ ಪವರ್ ಬಿಲ್ ಕಟ್ತದೆ. 1 ತಿಂಗಳಿಗೆ ನಮಗೆ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ DK ರವಿ ಅವರು ಜಿಲ್ಲಾಧಿಕಾರಿಗಳಾದಂಥ ಸಂದರ್ಭದಲ್ಲಿ ನಮಗೆ ಒಳ್ಳೆಯ ಹತ್ರ ನಮ್ಮ ಒಕ್ಕೂಟಕ್ಕೆ 50 ಎಕರೆ ಜಾಗವನ್ನು ಏನು ಮಂಜೂರು ಮಾಡಿಕೊಟ್ಟಿದ್ರು. ಆ 50 ಎಕರೆಯಲ್ಲಿ ಏನು ಮಾಡ್ಬೋದು ಅಂತ ನಮ್ಮ ಆಡಳಿತ ಮಂಡಳಿ ಯೋಚನೆ ಮಾಡಿದಾಗ ನಾವು ಯಾಕೆ ಸೋಲಾರ್ ಪ್ಲಾಂಟನ್ನು ಮಾಡಬಾರ್ದು, ಸೋಲಾರ್ ಪ್ಲಾಂಟ್ ಮಾಡಿಕೊಂಡ್ರೆ ನಮಗೆ ಸುಮಾರು 2 ಕೋಟಿ ರೂಪಾಯಿ ಕರೆಂಟ್ ಬಿಲ್ ಯಾಕೆ ಉಳಿತಾಯ ಮಾಡಬಾರ್ದು. ಈ ಪ್ರಾಜೆಕ್ಟ್ ಮಾಡಿಕೊಂಡ್ರೆ ಹಾಲು ಉತ್ಪಾದಕರಿಗೆ ನಾವು ಆ ಕರೆಂಟ್ ಪವರ್ ಬಿಲ್ಲನ್ನು
ಆ ಹಾಲು ಉತ್ಪಾದಕರಿಗೆ ಕೊಡ್ಬೋದಲ್ಲ ಅಂತೇಳಿ ನಾವು ಆಡಳಿತ ತೀರ್ಮಾನ. ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಸಹಕಾರ ಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳು, ಶಾಸಕರು ಸಹಕಾರದಿಂದ ಇವತ್ತು 12 ಮೆಗಾವಾಟ್ ಸೋಲಾರ್ ಪ್ಲ್ಯಾಂಟನ್ನು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಮಿಲ್ಕ್ ಯೂನಿಯನ್ ಒಂದು ಸೋಲಾರ್ ಪ್ಲ್ಯಾಂಟ್ ಮಾಡೋದು ಇಂಡಿಯಾದಲ್ಲಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಮಿಲ್ಕ್ ಯೂನಿಯನ್ 12 ಮೆಗಾವಾಟ್ ಸೋಲಾರ್ ಪ್ಲ್ಯಾಂಟ್ ಮಾಡೋದು ತೀರ್ಮಾನ. ಸುಮಾರು 65-70 ಕೋಟಿ ರೂಪಾಯಿಯಲ್ಲಿ ನನ್ನ ಪ್ರಕಾರ ಇನ್ನು 2 ತಿಂಗಳಲ್ಲಿ ಕಂಪ್ಲೀಟ್ ಅದು ಸೋಲಾರ್ ಪ್ಲ್ಯಾಂಟ್ ಆಗಿದೆ. ಅದ್ರ ಜೊತೆಗೆ ವಿಶೇಷವಾಗಿ ಐಸ್ ಕ್ರೀಮ್ ಪ್ಲ್ಯಾಂಟನ್ನು ಕೂಡ ತಮ್ಮ ಒಕ್ಕೂಟಕ್ಕೆ ತಗೊಂಡಿದ್ದಾರೆ. ಐಸ್ ಕ್ರೀಮ್ ಪ್ಲ್ಯಾಂಟು ನಮ್ಗೆ ಸಿಕ್ಕುವಂಥ ಅವಕಾಶ ಇರಲಿಲ್ಲ. ಯಾವತ್ತೂ ಅಷ್ಟೇ ಒಳ್ಳೆ ಪ್ರಾಜೆಕ್ಟ್ಗಳು ಬೆಂಗಳೂರು ಮತ್ತು ಹಾಸನ ಈ ಕಡೆ ಹೋಗ್ತಾ ಇದೆ. ಅದು ನಮ್ಮ ಆಡಳಿತ ಮಂಡಳಿ ನಾವು ತಗೊಂಡಂಥ ತೀರ್ಮಾನಕ್ಕೆ ಸರ್ಕಾರ ಸಹಕಾರ ಕೊಟ್ಟಿದ್ದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿಯಲ್ಲಿ ಸುಮಾರು 60 ಕೋಟಿಯಲ್ಲಿ ಐಸ್ ಕ್ರೀಮ್ ಪ್ಲ್ಯಾಂಟನ್ನು ಪ್ರಾರಂಭ ಮಾಡಿದ್ದಾರೆ. ಈ 3 ಪ್ರಾಜೆಕ್ಟ್ ಜೊತೆ ನಮ್ಮ ಆಡಳಿತ ಮಂಡಳಿ ಒಂದು ತೀರ್ಮಾನ ಬಂದು ನಮ್ಮ 2 ಜಿಲ್ಲೆಯ ಹಾಲು ಉತ್ಪಾದಕರ ಮಕ್ಕಳು ಹೈಯರ್ ಎಜುಕೇಷನ್ ಮಾಡುತ್ತಾ ಹೆಣ್ಣು ಮಕ್ಕಳು ಬೆಂಗಳೂರು ಸುಮಾರು ಜನ ಇದ್ದಾರೆ. ಹಾಸ್ಟೆಲ್ ಬೇಕು, ಒಂದು ಹಾಸ್ಟೆಲ್ ಹಾಲು ಉತ್ಪಾದಕರ ಮಕ್ಕಳಿಗೆ ಅಂತೇಳಿ KMF ಅವರು ನಡೆಸ್ತಾ ಇದ್ದಾರೆ. ಹೆಚ್ಚಿಗೆ ಸೀಟ್ ಕೇಳ್ತಾ ಇದ್ದಾರೆ, ಅಡ್ಮಿಷನ್ ಕೇಳ್ತಾ ಇದ್ದಾರೆ. ಆ ಅಡ್ಮಿಷನ್ಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿ ತಗೊಂಡ ತೀರ್ಮಾನ ನಮ್ಮ 2 ಜಿಲ್ಲೆಯ ಹಾಲು ಉತ್ಪಾದಕರ ಮಕ್ಕಳಿಗೆ ನಾವೇ ಸಪ್ರೇಟಾಗಿ ಅದೆಷ್ಟೇ ಕಷ್ಟ ಆದರೂ ಕೂಡ ಒಂದು ಹಾಸ್ಟೆಲ್ನ ಮಾಡಬೇಕಂತೇಳಿ ತೀರ್ಮಾನ ತಗೊಂಡು ಈಗಾಗಲೇ ಹಾಸ್ಟೆಲ್ನ ಪ್ರಾರಂಭ ಮಾಡಿದ್ದೀವಿ. ಆ ಜೊತೆಗೆ ಇಂದಿನ ಸರ್ಕಾರ ಮತ್ತು ಡಾಕ್ಟರ್ ಪರಮೇಶ್ವರ್ ಬೆಂಗಳೂರು ಮಂತ್ರಿಗಳು ಆಗಿದ್ದ ಸಂದರ್ಭದಲ್ಲಿ ನಾನು ಶಾಸಕನಿದ್ದೆ, ಅಧ್ಯಕ್ಷನಾಗಿದ್ದೆ. ನಾವು ಹಾಸ್ಟೆಲ್ಗೆ ಒಂದು ಜಾಗ ಕೇಳಿದರೆ ಯಲಹಂಕ ಹತ್ರ ನಮಗೆ ಸುಮಾರು 12,000 ಅಡಿ ಜಾಗವನ್ನು ಕೊಟ್ಟಿದ್ದೆ. ಆ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟೋದು ಲೇಟ್ ಆಗ್ತದೆ ಅಂತೇಳಿ ಹೀಗೆ KMF ಒಂದು ಬಿಲ್ಡಿಂಗ್ ಖಾಲಿ ಏನಿತ್ತು ಅದರಲ್ಲಿ ನಮ್ಮ ಜಿಲ್ಲೆಯ ಹಾಲು ಉತ್ಪಾದಕರ ಮಕ್ಕಳಿಗೆ ಹಾಸ್ಟೆಲ್ ಕೂಡ ಇದೆ. 4 ಕಾರ್ಯಕ್ರಮ, ವಿಶೇಷವಾದ ಕಾರ್ಯಕ್ರಮ. ಈ 4 ಕಾರ್ಯಕ್ರಮಗಳು ಏನು ನಮ್ಮ ಕೋಲಾರ ಒಕ್ಕೂಟ ಇತಿಹಾಸ ಸುಮಾರು 37-38 ವರ್ಷ ಬೆಂಗಳೂರಿನಲ್ಲಿ ವಿಭಜನೆ ಆಗಿ ಬಂದಾದಮೇಲೆ ಯಾವುದೇ ಆಡಳಿತ ಮಂಡಳಿಯಲ್ಲಿ ತಗೊಂಡಂಥ ತೀರ್ಮಾನ ಈ ಆಡಳಿತ ಮಂಡಳಿ 5 ವರ್ಷದಲ್ಲಿ ಅದ್ರ ಜೊತೆಗೆ ಸುಮಾರು 300 ಪ್ರಾಜೆಕ್ಟಿಗೆ 350 ಕೋಟಿ ರೂಪಾಯಿ ಪ್ರಾಜೆಕ್ಟ್, 3 ಕಾರ್ಯಕ್ರಮಗಳಿಗೆ 350 ಕೋಟಿ. ಆ 350 ಕೋಟಿ ಕೂಡ ನಾವು ಸಾಲನ ಹೊರೆ ಇಲ್ಲದೆ ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ನಾವು ತಗೊಂಡಂಥ ತೀರ್ಮಾನ ಮುಂದಿನ ದೂರದೃಷ್ಟಿ ಯೋಚನೆ ಮಾಡಿ ನಾವು ಈ ಥರ ಪ್ರಾಜೆಕ್ಟ್ಗೆ ತಗೊಂಡಕ್ಕೆ ಹೋದಾಗ ಸಾಲಕ್ಕೆ ಹೋಗಬಾರ್ದು. ಸರ್ಕಾರ ಯಾವತ್ತೂ ಅಷ್ಟೇ ನಮ್ಮ ಒಕ್ಕೂಟಗಳಿಗೆ ದುಡ್ಡನ್ನು ಕೊಡೋದು ಸಂಪ್ರದಾಯ ಇಲ್ಲ. ಆದ್ದರಿಂದ ನಾವು ಹಾಲು ಉತ್ಪಾದಕರಿಗೆ ಒಳ್ಳೆ ರೇಟ್ ಕೊಡೋ ಜೊತೆಗೆ ಇತರೆ ಖರ್ಚುಗಳನ್ನು ಕಡಿಮೆ ಮಾಡಿದ್ವಿ. ಡೆವಲಪ್ಮೆಂಟ್ಸ್ಗೆ ಅಂತೇಳಿ ₹1 1 ಲೀಟ್ರಿಗೆ ಹಾಲನ್ನು ನಾವು ಡೆವಲಪ್ಮೆಂಟ್ಸ್ಕೊಂಡು ತೆಗಿಬೇಕು ಅಂತ ತಗೊಂಡಂಥ ತೀರ್ಮಾನ ಇವತ್ತು 350 ಕೋಟಿ ಪ್ರಾಜೆಕ್ಟ್ ಮಾಡ್ತಾಯಿದ್ರು ಕೂಡ ಸಾಲಿನ ಹೊರೆ ಇಲ್ಲ, ಹಾಲು ಉತ್ಪಾದನೆಗೆ ತೊಂದರೆ ಆಗುವಂಥದ್ದು ಭಯ ಇಲ್ಲ. ನಮ್ಮ ಹತ್ರ ಸುಮಾರು 250 ಕೋಟಿ ರೂಪಾಯಿ, ಸುಮಾರು 250 ಕೋಟಿ ರೂಪಾಯಿ ಇವತ್ತು ಕೂಡ ಡೆವಲಪ್ಮೆಂಟ್ಸ್ ಫಂಡಿಗೆ ಅಂತೇಳಿ ನಾವು ಏನಿದೆ. ಅದ್ರ ಜೊತೆಗೆ ಪ್ರತಿ ದಿವಸ ಸುಮಾರು 12 ಲಕ್ಷ, 11 12 ಲಕ್ಷ ಹಾಲು ಬರ್ತಾ ಇದೆ. ಪ್ರತಿ ದಿವಸ 12 ಲಕ್ಷ ರೂಪಾಯಿ ಪ್ರತಿ ಅಕೌಂಟಿಗೆ, ಪ್ರತಿ ಡೇ ಅದು ಅಕೌಂಟಿಗೆ ಅಡ್ಜಸ್ಟ್ ಆಗ್ತದೆ. ಒಂದಾಗಿ ಇನ್ನೇನು 2 ತಿಂಗಳಲ್ಲಿ ನಮ್ಮ ಪವರ್ ಬಿಲ್ ಉಳಿತಾಯ ಆಗ್ತದೆ. ಸುಮಾರು 2 ಕೋಟಿ ರೂಪಾಯಿ ಏನು ಉಳಿತಾಯ ಆಗ್ತದೆ. ಅದು ಕೂಡ ಇದು ಮತ್ತು ಡೆವಲಪ್ಮೆಂಟ್ಸ್ ಫಂಡಿಗೆ ಪ್ರತಿದಿನ ಅಡ್ಜಸ್ಟ್ ಆಗೋದು ಸೇರಿಸ್ಕೊಂಡ್ರೆ ಇನ್ನು 1.5 ವರ್ಷಕ್ಕೆ ನಮ್ಮ 3 ಪ್ರಾಜೆಕ್ಟ್ ಫೈನಲ್ ಆಗ್ತದೆ. ₹1 ಸಾಲ ಇಲ್ಲದೆ ನನ್ನ ಪ್ರಕಾರ 3 ಪ್ರಾಜೆಕ್ಟನ್ನು ನಾವು ಕಂಪ್ಲೀಟ್. ಈ ಪ್ರಾಜೆಕ್ಟ್ಗಳ ಜೊತೆಗೆ ಕೂಡ ಹಾಲು ಉತ್ಪಾದಕರಿಗೆ ಕರ್ನಾಟಕ ರಾಜ್ಯದಲ್ಲಿ 14 ಒಕ್ಕೂಟಗಳಲ್ಲಿ ಮಂಗಳೂರು ಅಂದ್ಬಿಟ್ರೆ, ಅದು ಮಂಗಳೂರು ಬರೀ ಎಮ್ಮೆ ಇದೆ, ಅದು ಎಮ್ಮೆ ಹಾಲು ಹೆಚ್ಚಿಗೆ ರೇಟ್ ಕೊಡೋದು ಬಿಟ್ಟರೆ ಹಾಲು ಉತ್ಪಾದಕರು ಕೂಡ ನಾವೇ ಮೊದಲನೇ ಸ್ಥಾನದಲ್ಲಿ ಹಾಲು ರೇಟನ್ನು ಕೊಡ್ಬೋದು. ಸುಮಾರು ಯೋಜನೆಗಳ ಕಾರ್ಯಕ್ರಮಗಳನ್ನು ನಮ್ಮ ಆಡಳಿತ ಮಂಡಳಿ ಕೊಟ್ಟಂಥದ್ದು. ಇವತ್ತು ಈ ಸಾಮಾನ್ಯ ಸಭೆಯಲ್ಲಿ ಇದೆಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷರಿಗೆ ಮನವಿ ಮಾಡಿದ್ದೀವಿ. ನಮಗೆಲ್ಲ ಖುಷಿ ಆಗ್ತದೆ. ಅಲ್ಲಿ ಆಡಳಿತ ಕೊಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ಕೂಡ ಅಷ್ಟೇ, ಈ ಅವಧಿ ನಮ್ಮದು ಮುಗಿದಿದೆ. ಮುಂದೆ ಬರುವಂಥ ಆಡಳಿತ ಮಂಡಳಿಗೂ ಅಷ್ಟೇ ನಾನು ರಿಕ್ವೆಸ್ಟ್ ಮಾಡಿದ್ವಿ. ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ರಾಜಕೀಯ ತರದೆ, ರಾಜಕೀಯನ ಆಸೆ ಇಟ್ಟು ನಮ್ಮ ಹಾಲು ಉತ್ಪಾದಕರ ಪರವಾಗಿ ಆಡಳಿತವನ್ನು ಕೊಡಬೇಕಾಗ್ತದೆ. ಏನು ಇವತ್ತು ನಾವು ಕಾರ್ಯಕ್ರಮ ತಗೊಂಡಿದ್ವಿ, ಮುಂದಿನ ಆಡಳಿತ ಮಂಡಳಿ ಯಾರೇ ಬಂದರೂ ಕೂಡ ಹಾಲು ಉತ್ಪಾದಕರ ಪರವಾಗಿ ವಿಶೇಷವಾದ ಕಾರ್ಯಕ್ರಮ ತಗೊಳ್ಳಿ ಅಂತ ನಾನು ಬಯಸ್ತೇನೆ.